ಸ್ಕೂಲ್ ತರಬೇತಿ ಕೇಂದ್ರ ಶಿರಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ. 17ನೇ ವರ್ಷದ ಬೇಸಿಗೆಯ ರಜೆ ಶಿಬಿರ 2026 1ರಿಂದ 10ನೇ ತರಗತಿವರೆಗೆ ಗಣಿತ, ಇಂಗ್ಲಿಷ್, ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು. 4 ಮತ್ತು 5ನೇ ತರಗತಿಗಳಿಗೆ ನವೋದಯ, ಸೈನಿಕ್, ಆಳ್ವಾಜ್, ಮೊರಾರ್ಜಿ ತರಬೇತಿ ಕೊಡಲಾಗುವುದು. ಸೂಚನೆ: ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ, ಅಭ್ಯಾಸ ಕೌಶಲ್ಯ, ಸಂಸ್ಕಾರ ಶಿಬಿರ ನಡೆಸಲಾಗುವುದು. ಉತ್ತಮ ಊಟ, ಉಪಚಾರದ ಹಾಸ್ಟೆಲ್ ಸೌಲಭ್ಯ. ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ. ಸಂದೀಪ್ ಸರ್. ಮೊಬೈಲ್ ಸಂಖ್ಯೆ 9632521581. ಕುಡ್ಚೆಯಲ್ಲಿ ಮಹಾಶಿವರಾತ್ರಿ. ನಾವು ಮನಸ್ಸಿನಿಂದ ಜಾಗೃತಗೊಂಡರೆ ನಮಗೆ ಪ್ರತಿದಿನವೂ ಶಿವರಾತ್ರಿನೇ. ಪಿ ರಾಜು ಅನಿಸಿಕೆ. ನಮ್ಮ ಮನಸ್ಸಿನಲ್ಲಿ ಇರುವ ಅಂಧಕಾರ ಅದು ರಾತ್ರಿ. ಶಿವರಾತ್ರಿ ದಿನ ಜಾಗರಣೆ ಮಾಡುತ್ತೇವೆ. ನಮ್ಮ ಮನಸ್ಸಿನಲ್ಲಿರುವ ಅಂಧಕಾರವನ್ನು ಹೊಡೆದೋಡಿಸಿ ಜಾಗೃತವಾಗಿರಬೇಕು ಎನ್ನುವಂತಹ ಸಂದೇಶ ಶಿವರಾತ್ರಿಯಲ್ಲಿದೆ. ಎಲ್ಲರೂ ಕೂಡ ಮನಸ್ಸಿನಿಂದ ಜಾಗೃತರಾಗಿದ್ದರೆ ನಮಗೆ ಪ್ರತಿದಿನವೂ ಶಿವರಾತ್ರಿನೇ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜು ಹೇಳಿದ್ದಾರೆ. ಇದರಷ್ಟೇ ರಾತ್ರಿ ಅಲ್ಲ, ನಮ್ಮ ಮನಸ್ಸಿನಲ್ಲಿ ಅಂಧಕಾರ ಇರುತ್ತಲ್ಲ, ಅದು ಕೂಡ ರಾತ್ರಿಯೇ. ಶಿವರಾತ್ರಿಯ ದಿನ ಇಡೀ ರಾತ್ರಿ ನಾವು ಜಾಗರಣೆ ಮಾಡ್ತೀವಲ್ಲ, ಹಾಗೆ ನಮ್ಮ ಮನಸ್ಸಿನೊಳಗೆ ಅಂಧಕಾರಗಳು ಇದಾವಲ್ಲ, ಅವನ್ನ ಹೊಡೆದೋಡಿಸಿ ಜಾಗೃತವಾಗಿರಬೇಕು ಅನ್ನುವಂಥದ್ದು ಕೂಡ ಶಿವರಾತ್ರಿಯ ಸಂದೇಶ. ಹಾಗೆ ಎಲ್ಲರೂ ಕೂಡ ಮನಸ್ಸಿನಿಂದ ಜಾಗೃತರಾಗಿದ್ರೆ ನಮಗೆ ಪ್ರತಿದಿನವೂ ಕೂಡ ಶಿವರಾತ್ರಿನೇ. ಶಿವರಾತ್ರಿಯ ಶುಭಾಶಯವನ್ನು ನಿಮ್ಮೆಲ್ಲರಿಗೆ ಹೇಳ್ತಾ ಭಗವಂತ. ಅವರು ರಾಯಭಾಗ ತಾಲೂಕಿನ ಕುಡ್ಚಿ ಪಟ್ಟಣದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಹಮ್ಮಿಕೊಂಡ ಶಿವನಡಂಗೂರ ಮಹಾಶಿವರಾತ್ರಿ 2026ರ 4ನೇ ದಿನದ ಮಹಾಶಿವರಾತ್ರಿ ಮತ್ತು ದೀಪೋತ್ಸವ ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಯಾಗಿ ದೀಪ ಪ್ರಜ್ವಲನೆ ಹಾಗೂ ಶಿವಧ್ವಜ ಹಾರಿಸುವ ಮೂಲಕ ಚಾಲನೆ ನೀಡಿ ಮಾತನಾಡುತ್ತಿದ್ದರು. ಅವರ ಸೇವೆ ಅದಕ್ಕೆ ನಾವು ಒಂದು ಚೌಕಟ್ಟಿನಲ್ಲಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅವರ ಸೇವೆ ಇಡೀ ಜಗತ್ತಿಗೂ, ಅವರ ಸೇವೆ ಜಗತ್ತಿಗೆ ಎಷ್ಟು ಸೇವೆಯನ್ನ ಮಾಡಬೇಕು ಅನ್ನುವಂತಹ ಅವರ ಮನಸ್ಸು ಇರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಕಲ್ಯಾಣವನ್ನ ಮಾಡಬೇಕು ಅನ್ನುವಂತಹ ಅವರ ಯಾವ ಧರ್ಮವೂ ಕೂಡ ನೀನು ದ್ವೇಷ ಮಾಡು, ಹಲ್ಲೆ, ಅನ್ಯಾಯ ಮಾಡು ಅಂತ ಹೇಳುವುದಿಲ್ಲ. ಯಾರೆಲ್ಲ ಈಶ್ವರೀಯ ವಿಶ್ವವಿದ್ಯಾಲಯದ ಸಂಪರ್ಕದಲ್ಲಿ ಇದ್ದೀರಿ ಅವರು ಯಾವತ್ತೂ ಸೋಲುವುದಿಲ್ಲ. ಅವರು ಮೋಕ್ಷದ ದಾರಿಯಲ್ಲಿ ಬದುಕನ್ನು ಸಾಗಿಸುತ್ತಾರೆ. ಅವರಿಗೆ ನಮ್ಮ ಗುರಿ ಏನು, ನಾವು ಹೋಗುವ ದಾರಿ ಯಾವುದು ಎಂದು ಸ್ಪಷ್ಟವಾಗಿರುತ್ತದೆ. ಮೋಕ್ಷದ ಮಾರ್ಗವನ್ನು ಬಹಳ ಸ್ಪಷ್ಟವಾಗಿ ಹೇಳಿಕೊಡುವ ಮಹಿಳೆಯರಿಂದ, ತಾಯಂದಿರಿಂದ ನಡೆಸಲ್ಪಡುವ ಜಗತ್ತಿನ ಅತಿ ದೊಡ್ಡ ಈಶ್ವರೀಯ ಸಂಸ್ಥೆಯಾಗಿದೆ ಎಂದರು. ಮಹಿಳೆಯರಿಂದ, ತಾಯಂದಿರಿಂದ ನಡೆಸಲ್ಪಡುವ ಜಗತ್ತಿನ ಅತಿ ದೊಡ್ಡ ಸಂಸ್ಥೆ ಯಾವುದಾದ್ರೂ ಇದ್ರೆ ಅದು ಈಶ್ವರೀಯ ವಿಶ್ವವಿದ್ಯಾಲಯ ಬ್ರಹ್ಮಕುಮಾರಿ. ಆಧ್ಯಾತ್ಮದ ಬಗ್ಗೆ ಎಷ್ಟೆಲ್ಲ ರಿಸರ್ಚ್ಗಳು ನಡೀತಾವೆ ಅಂದ್ರೆ, ತಮ್ಮನ್ನ ತಾವು ಸಮರ್ಪಣೆ ಮಾಡಿಕೊಂಡವರು ಎಷ್ಟು ಜನ ಇದ್ದಾರೆ ಅಂದ್ರೆ, ಬಹಳಷ್ಟು ಜನ ಯುವಕ ಸಮರ್ಪಣೆ ಮಾಡ್ಕೊಂಡಿದ್ದಾರೆ. 100 ಕೋಟಿ ಆಸ್ತಿ ಇರುವಂತವರು ತಮ್ಮ 100 ಕೋಟಿ ಆಸ್ತಿಯನ್ನ ಸಮರ್ಪಣೆ ಮಾಡಿ ಅಲ್ಲಿ ರಾಜಯೋಗಿನಿಯಾಗಿ ಕೆಲಸವನ್ನ, ಸೇವೆಯನ್ನ ಮಾಡ್ತಾ ಇದ್ದಾರೆ. ಅವರ ಸೇವೆ ಅದಕ್ಕೆ ನಾವು ಒಂದು ಚೌಕಟ್ಟಿನಲ್ಲಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅವರ ಸೇವೆ ಇಡೀ ಜಗತ್ತಿಗೂ, ಅವರ ಸೇವೆ ಜಗತ್ತಿಗೆ ಎಷ್ಟು ಸೇವೆಯನ್ನ ಮಾಡಬೇಕು ಅನ್ನುವಂತಹ ಅವರ ಮನಸ್ಸು ಇರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಕಲ್ಯಾಣವನ್ನ ಮಾಡಬೇಕು ಅನ್ನುವಂತಹ ಅವರ ರಾಜಯೋಗಿನಿ ಬಿಕೆ ಪ್ರತಿಭಾ ಅಕ್ಕನವರು ಉಪನ್ಯಾಸಕರಾಗಿ ಮಹಾಶಿವರಾತ್ರಿ ಶಿವ ಸಂದೇಶ ನೀಡಿದರು. ಮಾಡ್ತಾ ಇದೆ ಮತ್ತು ಅದರ ಮಹತ್ವ ಏನು ಎಂಬುದು ಬಹುಶಃ ಬಹುತೇಕ 99% ಜನರಿಗೆ ಅದು ಅರ್ಥ ಆಗುವುದಿಲ್ಲ ಏನೋ ಅಂತ ನನಗನ್ನಿಸ್ತದೆ. ಆದ್ದರಿಂದ ತ್ರಿಕಾಲದರ್ಶಿ ಆಗಿರ್ತಕ್ಕಂಥ ಆ ಪರಂಪಿತ ಪರಮಾತ್ಮನು ಇಂಥ ಒಂದು ಯೋಜನೆಗಳನ್ನ
ಉಳಿದಂತ ಎಲ್ಲ ಜನರಿಗೂ, ಯಾರ ಜನರು ಸಾಮಾನ್ಯವಾಗಿ ಕಣ್ತೆರೆದು ನೋಡ್ಲಿಕ್ಕೆ ಆಗುದಿಲ್ಲ ಅಥವಾ ತಮ್ಮದೇ ಆಗಿರ್ತಕ್ಕಂಥ ಒಂದು ದುಃಖ, ಅಶಾಂತಿ, ಪರಿವಾರದ ಸಮಸ್ಯೆಗಳು, ಸಾಲ, ಮತ್ತೊಂದು ಚಟಗಳು ಅಥವಾ ಸಂಬಂಧದ ಸಮಸ್ಯೆಗಳು, ಅದು ಪ್ರತಿನಿತ್ಯದ ಎಲ್ಲರಿಗೂ ಇರ್ತಕ್ಕಂಥ ಶಾರೀರಿಕ ರೋಗಗಳು, ಒಂದಿಲ್ಲ ಒಂದು ತಮ್ಮ ಕೆಲಸಿನ ತೊಡಕದಲ್ಲಿ ಸಿಕ್ಕಾಕೊಂಡಂತವರು ಕೂಡ ಒಂದು ದೊಡ್ಡ ಬೋರ್ಡ್ ಇತ್ತಂದ್ರೆ ಆ ಕಡೆ. ಮೊದಲಿಗೆ ಪಟ್ಟಣದ ಕರ್ನಾಟಕ ವೃತ್ತದಲ್ಲಿ ಈಶ್ವರೀಯ ವಿಶ್ವವಿದ್ಯಾಲಯ ಮಾಹಿತಿ ಫಲಕವನ್ನು ಮಾಜಿ ಶಾಸಕ ಪಿ ರಾಜು, ಯುವ ಮುಖಂಡ ಅಮಿತ್ ಖಾಟ್ಗೆ ರಿಬನ್ ಎಳೆಯುವ ಮೂಲಕ ಉದ್ಘಾಟಿಸಿದರು. ನಂತರ ಆಕರ್ಷಣೆಯ ಕೇಂದ್ರವಾದ 21 ಅಡಿ ಎತ್ತರದ ತೆಂಗಿನಕಾಯಿ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಿ ಭವ್ಯ ಮಂಟಪಗಳಲ್ಲಿ ನಿರ್ಮಿಸಿರುವ 12 ಜ್ಯೋತಿರ್ಲಿಂಗಗಳ ದರ್ಶನ ಪಡೆದು ಅಕ್ಕಂದಿರ ಉಪಸ್ಥಿತಿಯಲ್ಲಿ ದೀಪೋತ್ಸವಕ್ಕೆ ಚಾಲನೆ ನೀಡಲಾಯಿತು. सर्वांगी सुंदर वटु सिंदूराची कंठी लक्ष्मी माळ मुक्ताफळाची हे देव ते मंगल मूर्ती दर्शनाचे मला कामना पूर्ती हे देव नागरा तुझ गौरी कुमारा चंदनाची ओगी कुंकुमे. ಕಾರ್ಯಕ್ರಮದಲ್ಲಿ 90ನೇ ಶಿವಮೂರ್ತಿ ಶಿವಜಯಂತಿ ಹಾಗೂ ಪುಟ್ಟ ಬಾಲಕ ಸರ್ವೇಶ್ ಚಿಂಚ್ಲೆ ಜನ್ಮದಿನದ ನಿಮಿತ್ತ ಕೇಕ್ ಕತ್ತರಿಸಿ ಆಚರಿಸಲಾಯಿತು. ನಂತರ ಡಿಬಿ ಧರೂರೆ ಹಿಪ್ಪೋ ಕ್ಯಾಂಪಸ್ ಶಾಲೆ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದವು. ನಂತರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕಾರಣಕರ್ತರಾದ ಸರ್ವರನ್ನು ಸತ್ಕರಿಸಿ ಗೌರವಿಸಲಾಯಿತು. ಐಎಎಸ್ ಅಧಿಕಾರಿ ಗಜಾನನ್ ಭಾಲೆ ಮಾತನಾಡಿ, ಕೊಡಚಿ ಈಶ್ವರೀಯ ವಿಶ್ವವಿದ್ಯಾಲಯವು ನನ್ನನ್ನು ವಿದ್ಯಾಭ್ಯಾಸ ಮಾಡಲು ಯಶಸ್ಸಿನತ್ತ ಮುನ್ನಡೆಯಲು ಧೈರ್ಯವನ್ನು ತುಂಬಿದ ಮತ್ತು ನಾನು ಭಾರತದ ಶ್ರೇಷ್ಠ ಹುದ್ದೆಯಾದ ಐಎಎಸ್ ಹುದ್ದೆಯನ್ನು ಗಿಟ್ಟಿಸಲು ಮಾರ್ಗದರ್ಶನದ ಕೇಂದ್ರವಾಗಿತ್ತು ಎಂದು ತಿಳಿಸಿದರು. ಹೋಗಬೇಕಾದ್ರೂ ಕೂಡ ನನಗೆ ಮನೆಯಿಂದ ಆಫೀಸ್ಗೆ ಹೋಗೋಕ್ಕೆ ಒಂದು 15 ನಿಮಿಷ ಟೈಮ್ ಇರುತ್ತೆ ವೆಹಿಕಲಲ್ಲಿ ಹೋಗಬೇಕಾದ್ರೆ. ಅವಾಗಲೂ ಕೂಡ ನಾನು ಮಾಸ್ಟರ್ ಸರ್ವೇ ಶಕ್ತಿಶಾಲಿ ಆತ್ಮನಾಗಿದ್ದೇನೆ, ಸಫಲತಾ ಮೇರ ಜನ್ಮಸಿದ್ಧ ಅಧಿಕಾರ. ವೆಹಿಕಲಲ್ಲಿ ಹೋಗಬೇಕಾದ್ರೆ ನಮಗೆ ಟೈಮ್ ಇಲ್ಲ ಅಂತ ಹೇಳ್ತೀವಿ, ಬಟ್ ನಾವು ಜರ್ನಿ ಮಾಡ್ತಿರ್ತೀವಲ್ಲ ಆ ಟೈಮನ್ನು ಯುಟಿಲೈಸ್ ಮಾಡ್ಕೋಬೋದು. ಸೊ ಮತ್ತೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ನಾವು ಸಾಧನೆ ಮಾಡಿದ್ವಿ, ನಮಗೆ ಸಮಸ್ಯೆ ಇರುತ್ತೆ, ಆ ಥರ ಇರಲ್ಲ. ಎಲ್ಲರಿಗೂ ಕೂಡ ಸಮಸ್ಯೆ ಅನ್ನೋದು ಇರುತ್ತೆ, ಬಟ್ ನಾವು ಸಮಸ್ಯೆಯನ್ನು ಯಾವ ಥರ ದಾಟಬೇಕು, ಸಮಸ್ಯೆಯನ್ನು ಯಾವ ಥರ ನಾವು ಫೇಸ್ ಮಾಡಬೇಕು, ಅದು ಯಾವ ಥರ ಫೇಸ್ ಮಾಡಬೇಕು ಅನ್ನೋದು ನಮ್ಮ ಪ್ರತಿದಿನ ನಾವು ಬ್ರಹ್ಮಕುಮಾರಿ ಸೆಂಟರ್ಗೆ ಹೋದರೆ ವಿದ್ಯಾರತ್ನವರು ಹೇಳ್ಕೊಡ್ತಾರೆ. ಸೊ ಎಲ್ಲರಿಗೂ ಸಮಸ್ಯೆ ಇರುತ್ತೆ, ಪಿ ರಾಜು ಸಾಹೇಬರಿಗೆ ಸಮಸ್ಯೆ ಇರುತ್ತೆ, ಅಮಿತ್ ಅಣ್ಣ ಅವರಿಗೆ ಸಮಸ್ಯೆ. ಕಾರ್ಯಕ್ರಮದಲ್ಲಿ ಕುಡ್ಚಿ ಸೇವಾ ಕೇಂದ್ರದ ರಾಜಯೋಗಿನಿ ವಿದ್ಯಾ ಅಕ್ಕನವರು, ಮಾಜಿ ಶಾಸಕ ಪಿ ರಾಜೀವ್, ಯುವ ಮುಖಂಡ ಅಮಿತ್ ಖಾಟ್ಗೆ, ಐಎಎಸ್ ಅಧಿಕಾರಿ ಗಜಾನನ್ ಭಾಲೆ, ಪಿಎಸ್ಐ ಪ್ರೀತಂ ನಾಯಿಕ್, ಶ್ರೀಶೈಲ್ ದರೂರೆ, ಸಿದ್ಧಾನಿ ಸನ್ನಕಿ, ಶಿವರಾಜ್ ಬುಸ್ಗುಂಡೆ, ಶ್ರೀಮಾನ್ ನಾಯಿಕ್, ಶ್ರೀಧರ್ ಮೋಡಲ್ಗಿ, ಗೋಮಟೇಶ್ ಪಾಟೀಲ್, ಶಿವಪ್ಪ ಗಸ್ತಿ, ಮೋಹನ್ ಲೋಹಾರ್, ಶೇಖರ್ ದಳವಾಯಿ, ಪ್ರೇಮ್ ಗುಪ್ತೆ, ಶೀತಲ್ ಲೋಹಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ದತ್ತಾ ಸನ್ನಕ್ಕಿ ಸ್ವಾಗತಿಸಿದರು. ಯಲ್ಲಪ್ಪ ಯಲ್ಲಟಿ ನಿರೂಪಿಸಿದರು. ಬೆಳಗಿಸುವ ಕಾರ್ಯಕ್ರಮವು ಕೂಡ ಈಗ ನಡೆಯಲಿದೆ.
होती दर्शन हाते माना कामना पूर्ती जय देव ಪಂಚ್ ನ್ಯೂಸ್ಗಾಗಿ ಕುಡ್ಚಿಯಿಂದ ಸಂಜು ಬ್ಯಾಕುಡೆ.